ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ನಮ್ಮ ವಾಹಿನಿಗೆ ಸ್ವಾಗತ. ನೀವು 2026ರ ಹೊಸ ವರ್ಷದ ಸಂಭ್ರಮದಲ್ಲಿದ್ದೀರಾ? ಹಾಗಾದರೆ ನಿಮಗೊಂದು ಬ್ರೇಕಿಂಗ್ ನ್ಯೂಸ್ ಕಾಯುತ್ತಿದೆ. ಹೌದು, ಏರುತ್ತಿರುವ ಬೆಲೆಗಳ ನಡುವೆ ಸರ್ಕಾರಿ ನೌಕರರಿಗೆ ನೆಮ್ಮದಿ ತರುವಂತಹ ಸುದ್ದಿಯೊಂದು ಹೊರಬಿದ್ದಿದೆ. ಜನವರಿ 2026ರಿಂದ ನಿಮ್ಮ ತುಟ್ಟಿಭತ್ಯೆ ಅಥವಾ ಡಿಎಯಲ್ಲಿ ಬರೋಬ್ಬರಿ ಶೇಕಡಾ 4ರಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಇದು ಕೇವಲ ಕೇಂದ್ರ ಸರ್ಕಾರಿ ನೌಕರರಿಗೆ ಮಾತ್ರವಲ್ಲ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಅನ್ವಯವಾಗುವ ನಿರೀಕ್ಷೆಯಿದೆ. ಹಾಗಾದರೆ ಈ ಶೇಕಡಾ 4ರಷ್ಟು ಹೆಚ್ಚಳದಿಂದ ನಿಮ್ಮ ಸಂಬಳದಲ್ಲಿ ಎಷ್ಟು ಏರಿಕೆಯಾಗಲಿದೆ? ಇದು ಯಾವಾಗ ಜಾರಿಗೆ ಬರಲಿದೆ ಮತ್ತು ಇದರ ಹಿಂದಿನ ಲೆಕ್ಕಾಚಾರವೇನು? ಈ ಎಲ್ಲಾ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಯೋಣ. ದಯವಿಟ್ಟು ಈ ಮಾಹಿತಿಯನ್ನು ಪೂರ್ತಿಯಾಗಿ ಕೇಳಿ. ಸ್ನೇಹಿತರೆ, ಜಿ ನ್ಯೂಸ್ ವರದಿಯ ಪ್ರಕಾರ ಮತ್ತು ಕೇಂದ್ರ ಸರ್ಕಾರದ ಮೂಲಗಳ ಪ್ರಕಾರ, ಜನವರಿ 2026ರಿಂದ ಜಾರಿಗೆ ಬರುವಂತೆ ತುಟ್ಟಿಭತ್ಯೆಯನ್ನು ಶೇಕಡಾ 4ರಷ್ಟು ಹೆಚ್ಚಿಸಲು ಚಿಂತನೆ ನಡೆದಿದೆ. ಸಾಮಾನ್ಯವಾಗಿ ಕೇಂದ್ರ ಸರ್ಕಾರವು ತನ್ನ ನೌಕರರಿಗೆ ಡಿಎ ಹೆಚ್ಚಳ ಘೋಷಿಸಿದ ನಂತರ ರಾಜ್ಯ ಸರ್ಕಾರಗಳು ಅದನ್ನು ಅನುಸರಿಸುತ್ತವೆ. ಅದರಂತೆ ಕರ್ನಾಟಕ ಸರ್ಕಾರಿ ನೌಕರರು ಕೂಡ ಈ ಬಾರಿ ಶೇಕಡಾ 4ರಷ್ಟು ಹೆಚ್ಚಳವನ್ನು ನಿರೀಕ್ಷಿಸಬಹುದಾಗಿದೆ. ಪ್ರಸ್ತುತ ದಿನಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರುತ್ತಿದೆ ಎಂದು ನಿಮಗೆಲ್ಲರಿಗೂ ತಿಳಿದೇ ಇದೆ. ಪೆಟ್ರೋಲ್, ಡೀಸೆಲ್ನಿಂದ ಹಿಡಿದು ದಿನಸಿ ಪದಾರ್ಥಗಳು ಮತ್ತು ತರಕಾರಿಗಳವರೆಗೆ ಎಲ್ಲದರ ಬೆಲೆ ಹೆಚ್ಚಾಗಿದೆ. ಒಬ್ಬ ಸಾಮಾನ್ಯ ಸರ್ಕಾರಿ ನೌಕರನಿಗೆ ಅಥವಾ ಪಿಂಚಣಿದಾರನಿಗೆ ತನ್ನ ತಿಂಗಳ ಸಂಬಳದಲ್ಲಿ ಸಂಸಾರ ನಡೆಸುವುದು ದಿನೇ ದಿನೇ ಕಷ್ಟವಾಗುತ್ತಿದೆ. ಈ ಹಣದುಬ್ಬರವನ್ನು ಅಥವಾ ಬೆಲೆ ಏರಿಕೆಯನ್ನು ಸರಿದೂಗಿಸಲು ಸರ್ಕಾರವು ವರ್ಷಕ್ಕೆ 2 ಬಾರಿ, ಅಂದರೆ ಜನವರಿ ಮತ್ತು ಜುಲೈನಲ್ಲಿ ಡಿಎ ಪರಿಷ್ಕರಣೆ ಮಾಡುತ್ತದೆ. ಈಗ ಜನವರಿ 2026ರ ಸರದಿ ಬಂದಿದೆ. ನೀವು ಕೇಳಬಹುದು, ಈ ಶೇಕಡಾ 4ರಷ್ಟು ಲೆಕ್ಕಾಚಾರ ಹೇಗೆ ಬಂತು ಎಂದು. ಇದಕ್ಕೆ ಮುಖ್ಯ ಆಧಾರ ಎಂದರೆ ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ ಅಥವಾ ಸಿಪಿಐ-ಡಬ್ಲ್ಯೂ. ಕಳೆದ 12 ತಿಂಗಳುಗಳ ಹಣದುಬ್ಬರದ ಸರಾಸರಿ ಅಂಕಿಅಂಶಗಳನ್ನು ಗಮನಿಸಿದರೆ ಸೂಚ್ಯಂಕದಲ್ಲಿ ಏರಿಕೆ ಕಂಡುಬಂದಿದೆ. ಈ ಏರಿಕೆಯ ಆಧಾರದ ಮೇಲೆ 7ನೇ ವೇತನ ಆಯೋಗದ ಫಾರ್ಮುಲಾ ಪ್ರಕಾರ ತುಟ್ಟಿಭತ್ಯೆಯಲ್ಲಿ ಶೇಕಡಾ 4ರಷ್ಟು ಹೆಚ್ಚಳ ಮಾಡುವುದು ಅನಿವಾರ್ಯವಾಗಿದೆ ಎಂದು ಆರ್ಥಿಕ ತಜ್ಞರು ಹೇಳುತ್ತಿದ್ದಾರೆ. ಇದರಿಂದ ಲಕ್ಷಾಂತರ ಉದ್ಯೋಗಿಗಳು ಮತ್ತು ನಿವೃತ್ತ ನೌಕರರ ಕುಟುಂಬಗಳಿಗೆ ಆರ್ಥಿಕವಾಗಿ ದೊಡ್ಡ ಸಹಾಯವಾಗಲಿದೆ. ಜೀವನ ನಿರ್ವಹಣಾ ವೆಚ್ಚವನ್ನು ನಿಭಾಯಿಸಲು ಇದು ಅತ್ಯಗತ್ಯವಾಗಿದೆ. ಈಗ ಎಲ್ಲರ ಮನಸ್ಸಲ್ಲಿರುವ ಮುಖ್ಯವಾದ ಪ್ರಶ್ನೆ ಎಂದರೆ, ನನ್ನ ಸಂಬಳ ಎಷ್ಟು ಹೆಚ್ಚಾಗುತ್ತೆ? ಬನ್ನಿ, ಇದನ್ನು ಕೆಲವು ಸರಳ ಉದಾಹರಣೆಗಳ ಮೂಲಕ ಅರ್ಥಮಾಡಿಕೊಳ್ಳೋಣ. ಮೊದಲನೇ ಉದಾಹರಣೆಯಾಗಿ, ಒಬ್ಬ ಗ್ರೂಪ್ ಡಿ ನೌಕರನ ಮೂಲ ವೇತನ ಅಥವಾ ಬೇಸಿಕ್ ಪೇ 25,000 ರೂಪಾಯಿ ಇದೆ ಎಂದುಕೊಳ್ಳೋಣ. ಈಗ ಜನವರಿ 2026ರಿಂದ ಶೇಕಡಾ 4ರಷ್ಟು ಡಿಎ ಹೆಚ್ಚಳವಾದರೆ 25,000 ರೂಪಾಯಿಯ ಮೇಲೆ ಶೇಕಡಾ 4 ಅಂದರೆ 1,000 ರೂಪಾಯಿ ಆಗುತ್ತದೆ. ಅಂದರೆ ನಿಮ್ಮ ಮಾಸಿಕ ಸಂಬಳದಲ್ಲಿ ನೇರವಾಗಿ 1,000 ರೂಪಾಯಿ ಹೆಚ್ಚಳವಾಗಲಿದೆ. ವರ್ಷಕ್ಕೆ ಲೆಕ್ಕ ಹಾಕಿದರೆ ನಿಮಗೆ 12,000 ರೂಪಾಯಿ ಲಾಭವಾಗುತ್ತದೆ. ಎರಡನೇ ಉದಾಹರಣೆ ನೋಡೋಣ. ನಿಮ್ಮ ಮೂಲ ವೇತನ 40,000 ರೂಪಾಯಿ ಆಗಿದ್ದರೆ 40,000 ರೂಪಾಯಿಯ ಶೇಕಡಾ 4ರಷ್ಟು ಅಂದರೆ 1,600 ರೂಪಾಯಿ ಹೆಚ್ಚಳವಾಗುತ್ತದೆ. ಇದನ್ನು ವರ್ಷಕ್ಕೆ ಲೆಕ್ಕ ಹಾಕಿದರೆ 19,200 ರೂಪಾಯಿಗಳಷ್ಟು ಭರ್ಜರಿ ಏರಿಕೆ ನಿಮ್ಮದಾಗುತ್ತದೆ. ಇನ್ನು ಅಧಿಕಾರಿಗಳ ಹಂತದಲ್ಲಿ, ಅಂದರೆ ಮೂಲ ವೇತನ 60,000 ರೂಪಾಯಿ ಇರುವವರಿಗೆ ಶೇಕಡಾ 4ರಷ್ಟು ಅಂದರೆ ತಿಂಗಳಿಗೆ ಬರೋಬ್ಬರಿ 2,400 ರೂಪಾಯಿ ಹೆಚ್ಚಳವಾಗುತ್ತದೆ. ವರ್ಷಕ್ಕೆ ಇದು ಸುಮಾರು 28,800 ರೂಪಾಯಿ ಆಗುತ್ತದೆ. ಇದು ಖಂಡಿತವಾಗಿಯೂ ಒಂದು ದೊಡ್ಡ ಮೊತ್ತವೇ ಸರಿ. ನಿಮ್ಮ ಮೂಲ ವೇತನ ಎಷ್ಟಿದೆ ಎಂಬುದರ ಮೇಲೆ ಈ ಮೊತ್ತ ಬದಲಾಗುತ್ತದೆ. ಆದರೆ ಕನಿಷ್ಠ ವೇತನ ಪಡೆಯುವವರಿಗೂ ಕೂಡ ಇದು ಒಂದು ಉತ್ತಮ ಏರಿಕೆಯಾಗಿದೆ. ಇನ್ನು ನಮ್ಮ ಹಿರಿಯ ಜೀವಿಗಳು, ಅಂದರೆ ಪಿಂಚಣಿದಾರರ ವಿಷಯಕ್ಕೆ ಬರೋಣ. ನಿವೃತ್ತ ಜೀವನದಲ್ಲಿ ಪ್ರತಿ ರೂಪಾಯಿಯೂ ಮುಖ್ಯವಾಗುತ್ತದೆ. ಉದ್ಯೋಗಿಗಳಿಗೆ ತುಟ್ಟಿಭತ್ಯೆ ಸಿಕ್ಕರೆ ಪಿಂಚಣಿದಾರರಿಗೆ ತುಟ್ಟಿಭತ್ಯೆ ಪರಿಹಾರ ಅಥವಾ ಡಿಆರ್ ಸಿಗುತ್ತದೆ. ಜನವರಿ 2026ರಿಂದ ನಿಮ್ಮ ಪಿಂಚಣಿಯ ಮೇಲೂ ಕೂಡ ಇದೇ ಶೇಕಡಾ 4ರಷ್ಟು ಹೆಚ್ಚಳ ಅನ್ವಯವಾಗಲಿದೆ. ಉದಾಹರಣೆಗೆ, ನೀವು ತಿಂಗಳಿಗೆ 20,000 ರೂಪಾಯಿ ಪಿಂಚಣಿ ಪಡೆಯುತ್ತಿದ್ದರೆ ಶೇಕಡಾ 4ರಷ್ಟು ಹೆಚ್ಚಳದ ನಂತರ ನಿಮಗೆ ತಿಂಗಳಿಗೆ 800 ರೂಪಾಯಿ ಹೆಚ್ಚುವರಿಯಾಗಿ ಸಿಗಲಿದೆ. ಅದೇ ರೀತಿ ನೀವು 30,000 ರೂಪಾಯಿ ಪಿಂಚಣಿ ಪಡೆಯುತ್ತಿದ್ದರೆ ನಿಮಗೆ ತಿಂಗಳಿಗೆ 1,200 ರೂಪಾಯಿ ಹೆಚ್ಚುವರಿ ಸಿಗುತ್ತದೆ. ವಯಸ್ಸಾದ ಕಾಲದಲ್ಲಿ ಬರುವ ಔಷಧ ವೆಚ್ಚಗಳು ಮತ್ತು ಇತರೆ ವೈದ್ಯಕೀಯ ಖರ್ಚುಗಳಿಗೆ ಇದು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಈ ಹೆಚ್ಚಳ ಯಾವಾಗ ನಿಮ್ಮ ಕೈ ಸೇರಲಿದೆ ಎಂಬ ಕುತೂಹಲ ನಿಮಗಿರಬಹುದು.
ಸರ್ಕಾರಿ ನಿಯಮದ ಪ್ರಕಾರ ಈ ಹೆಚ್ಚಳ ಜನವರಿ 1, 2026ರಿಂದಲೇ ಪೂರ್ವಾನ್ವಯವಾಗುತ್ತದೆ. ಆದರೆ ಸಾಮಾನ್ಯವಾಗಿ ಸರ್ಕಾರವು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಅಧಿಕೃತ ಆದೇಶ ಹೊರಡಿಸುತ್ತದೆ. ಆಗ ಏನಾಗುತ್ತದೆ ಎಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹೆಚ್ಚುವರಿ ಬಾಕಿ ಮೊತ್ತವನ್ನು, ಅಂದರೆ ಅರಿಯರ್ಸ್ ಅನ್ನು, ಮಾರ್ಚ್ ತಿಂಗಳ ಸಂಬಳದ ಜೊತೆಗೆ ಸೇರಿಸಿ ನೀಡಲಾಗುತ್ತದೆ. ಅಂದರೆ ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ ಕೈಗೆ ದೊಡ್ಡ ಮೊತ್ತದ ಸಂಬಳ ಸಿಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಹೇಳುವುದಾದರೆ 2026ರ ಆರಂಭವೇ ಸರ್ಕಾರಿ ನೌಕರರಿಗೆ ಭರ್ಜರಿ ಉಡುಗೊರೆಯೊಂದಿಗೆ ಆಗುತ್ತಿದೆ. ಕೇಂದ್ರ ಸರ್ಕಾರ ಅಧಿಕೃತ ಘೋಷಣೆ ಮಾಡಿದ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರವು ಆದೇಶ ಹೊರಡಿಸುವ ಸಾಧ್ಯತೆ ದಟ್ಟವಾಗಿದೆ. ಮುಂಬರುವ ದಿನಗಳಲ್ಲಿ ರಾಜ್ಯ ಬಜೆಟ್ ಕೂಡ ಮಂಡನೆಯಾಗಲಿದ್ದು, ಅಲ್ಲಿಯೂ ಕೂಡ ಸರ್ಕಾರಿ ನೌಕರರಿಗೆ ಹೆಚ್ಚಿನ ಕೊಡುಗೆಗಳು ಸಿಗುವ ನಿರೀಕ್ಷೆ ಇದೆ. ಈ ಬಗ್ಗೆ ಅಧಿಕೃತ ಆದೇಶ ಬಂದ ತಕ್ಷಣ ಅಥವಾ ಯಾವುದೇ ಹೊಸ ಮಾಹಿತಿ ಲಭ್ಯವಾದ ತಕ್ಷಣ ನಾವು ಮತ್ತೊಂದು ವಿಡಿಯೋ ಮೂಲಕ ನಿಮಗೆ ತಿಳಿಸುತ್ತೇವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಸಹೋದ್ಯೋಗಿಗಳು ಮತ್ತು ಸ್ನೇಹಿತರೊಂದಿಗೆ ವಾಟ್ಸಾಪ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ, ಇದರಿಂದ ಅವರಿಗೂ ಈ ಸಿಹಿ ಸುದ್ದಿ ತಿಳಿಯಲಿ. ಸರ್ಕಾರಿ ನೌಕರರ ವೇತನ, ಪಿಂಚಣಿ ಮತ್ತು ಇನ್ನಿತರ ಸೌಲಭ್ಯಗಳ ಕುರಿತಾದ ನಿಖರ ಮಾಹಿತಿಯನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.